ಕನ್ನಡದಲ್ಲಿ ಸ್ಟಾರ್ ನಟಿಯಾಗಿ ಅಭಿನಯಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂದರೆ ಅದು ಪವಿತ್ರ ಲೋಕೇಶ್ ಅಂತಲೇ ಹೇಳ್ಬೋದು. ಇಂಥ ಅದ್ಭುತವಾದ ನಟಿ ಪವಿತ್ರ ಲೋಕೇಶ್ ಅವರು ಇಂದು ನೆನಪಾಗಿ ಮಾತು ಉಳಿದಿದ್ದಾರೆ. ಕನ್ನಡ ಸಿನಿಮಾದಲ್ಲಿ ಸುಮಾರು 450 ಗದಿಗ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ನಟಿ ಪವಿತ್ರ ಲೋಕೇಶ್ ಅವರು ನರೇಶ್ ಎಂಬುವರ ಜೊತೆ ಮದುವೆಯಾಗಿ ಹೋದ ನಂತರ ಸಿನಿಮಾ ರಂಗದಿಂದ ಕೆಲವೊಂದು ಸಿನಿಮಾಗಳಲ್ಲಿ ಇವರು ಅಗ್ರಿಮೆಂಟ್ ಸಹಿಯಾಗಿದ್ದ ಸಿನಿಮಾಗಳು ಕೂಡ ಕೈ ಬಿಡಲಾಯಿತು. ಯಾಕೆಂದರೆ ಇವರನ್ನ ಪೋಷಕ ಪಾತ್ರಗಳಲ್ಲಿ ನಾವು ಅಭಿನಯಿಸಿದರೆ ಸಿನಿಮಾವನ್ನು ನೋಡಲು ಯಾರೂ ಕೂಡ ಬರೋದಿಲ್ಲ. ಆಗ ಬಂಡವಾಳ ಹಾಕಿದ ನಿರ್ಮಾಪಕರಿಗೆ ಅದು ಲಾಸ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ ಯೋಚನೆ ಮಾಡಿ ಇವ್ರನ್ನ ಕೈ ಕೂಡ ಬಿಡಲಾಯಿತು ಅಂತ ಹೇಳ್ಬೋದು. ಏರ್ಬೇಕಾದ್ರೆ ನಟಿ ಪವಿತ್ರ ಲೋಕೇಶ್ ಅವರು ಚಿತ್ರರಂಗ ಸಂಪೂರ್ಣವಾಗಿ ಈಗ ದೂರನೇ ಕೂಡ ಉಳ್ಕೊಂಡ್ರು. ಈಗ ಅವರೇ ಕೋಟ್ಯಾಧೀಶ್ವರ ಆಗಿರಬೇಕಾದ್ರೆ ಈಗ ಅವರಿಗೆ ಸಿನಿಮಾಗಳ ಅವಕಾಶಗಳು ಕೂಡ ಮಾಡುವಂಥ ಅವಶ್ಯಕತೆಗಳು ಸಹ ಇಲ್ಲ ಅಂತ ಹೇಳ್ಬೋದು. ಸದ್ಯ ಈಗ ಆಂಧ್ರದಲ್ಲಿ ಇವರು ವಾಸವಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹೌದು, ಸದ್ಯ ಕರ್ನಾಟಕದ ಪತಿ ಮತ್ತು ಮಕ್ಕಳನ್ನು ಬಿಟ್ಟು ಈಗ ಅಲ್ಲಿ ಹೋಗಿ ನರೇಶ್ ಎಂಬುವರ ಜೊತೆ ಮದುವೆಯಾಗಿ ಸದ್ಯ ಆರಾಮಾಗಿ ಸೆಟಲ್ ಕೂಡ ಆದರು ಅಂತಲೇ ಹೇಳ್ಬೋದು. ಸದ್ಯ ಈಗ ದೊಡ್ಡ ಕೋಟ್ಯಾಧೀಶ ಆಗಿರುವಂಥ ಇವರೇ ಸಾಕಷ್ಟು ಸಿನಿಮಾಗಳಿಗೆ ನಿರ್ಮಾಣ ಮಾಡುವಷ್ಟು ಕೆಪಾಸಿಟಿ ಇವರಿಗೆ ಬೆಳೆದಿದೆ ಅಂತ ಕೂಡ ಹೇಳ್ಬೋದು. ದಿನಕ್ಕೆ ಕೋಟ್ಯಾಂತರ ರೂಪಾಯಿ ಎಣಿಸುವಂಥ ಇವರು ಸಿನಿಮಾ ರಂಗದಲ್ಲಿ ಸಂಪೂರ್ಣವಾಗಿ ಅಂತರವನ್ನು ಕಾಯ್ದಿರಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗ ಸದ್ಯ ವೈಯಕ್ತಿಕ ಜೀವನದಲ್ಲಿ ತುಂಬಾ ಸಂತೋಷದಿಂದ ಜೀವನ ಸಾಗಿಸ್ತಿರೋದ್ರಿಂದ ನಟಿ ಪವಿತ್ರ ಲೋಕೇಶ್ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು. ಹೀಗಾಗಿ ನೆನಪಾಗಿ ಮಾತ್ರ ಉಳಿದಿದ್ದಾರೆ. ಹಾಗೆ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ.